ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವ್ ಪಾರ್ಟಿ ಕೇಸ್ನಲ್ಲಿ ತೆಲುಗು ನಟಿ ಹೇಮಾ ಅರೆಸ್ಟ್ ಆಗಿದ್ದಾರೆ. ಉಗುರು, ಕೂದಲು, ರಕ್ತ, ಮೂತ್ರದ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಹೇಮಾ ರಕ್ತ ಮೂತ್ರದ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಮಾಧ್ಯಮಗಳ ಮೇಲೆ ನಟಿ ರೇಗಾಡಿದ್ದಾರೆ, ಕೂಗಾಡಿದ್ದಾರೆ. ಬುರ್ಕಾ ಧರಿಸಿ ವಿಚಾರಣೆಗೆ ಬಂದಿದ್ದ ನಟಿ ಮೆಡಿಕಲ್ ಟೆಸ್ಟ್ ವೇಳೆ ಬುರ್ಕಾ ತೆಗೆಸಿದ್ದಾರೆ ಅಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳು. ಇನ್ನು ವಿಚಾರಣೆ ಮುಗಿಸಿ ಹೊರಗೆ ಬರ್ತಾ ಇದ್ದಂತೆ ಮಾಧ್ಯಮಗಳ ಮೇಲೆ ರೇಗಾಟ, ಕೂಗಾಟ ಎಲ್ಲವೂ ಕೂಡ ಆಯಿತು. ನೀವೇನು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ವಿಚಾರಣೆ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಬುರ್ಕಾವನ್ನು ಧರಿಸಿದ್ರು. ಯಾರಿಗೂ ಗುರುತು ಪರಿಚಯ ಸಿಗಬಾರ್ದು ಅಂತೇಳಿ ಈ ನಟಿ ಮಾಡಿದಂಥ ಹೈಡ್ರಾಮಾ, ಒಂದು ಕಡೆಯಲ್ಲಿ ಈಕೆ ಮಾಡಿದಂಥ ಅನಾಚಾರ ಎಲ್ಲವನ್ನೂ ಕೂಡ ನಾವು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ. ಆದರೆ ಮಾಧ್ಯಮಗಳ ಮೇಲೆ ರೇಗಾಡುವಂಥ ಕೆಲಸವನ್ನು ಈಕೆ ಮಾಡಿದ್ಲು. ಪ್ರಮುಖವಾಗಿ ಈಕೆ ಡ್ರಗ್ಸ್ ಸೇವಿಸಿದ್ದು ಅಥವಾ ಮಾದಕ ವಸ್ತುವನ್ನು ಸೇವಿಸಿದ್ದು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಈಕೆಗೆ ನೋಟಿಸನ್ನು ಕಳುಹಿಸ್ತಾರೆ. ಸರ್, ನಂಗೆ ಬರೋಕ್ಕಾಗೋದಿಲ್ಲ, ಮೈಗೆ ಹುಷಾರಿಲ್ಲ ಅಂತೇಳಿ ಮೊದಲ ಬಾರಿಗೆ ತಪ್ಪಿಸ್ಕೊಳ್ತಾಳೆ. ಎರಡನೇ ಬಾರಿಗೆ ನೋಟಿಸ್ ಕೊಟ್ಟರು. ಆ ಬಳಿಕ ಸಿಸಿಬಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ಲು ನಟಿ ಹೇಮಾ. ಈಗ ಬ್ಲಡ್, ಯೂರಿನ್, ಹೇರ್ ಟೆಸ್ಟ್ ಮಾಡಿಸಿದ್ದಾರೆ. ಈಗ ಗೊತ್ತಾಯ್ತು ನಿಮಗೆ ಸತ್ಯ ಏನು ಅಂತ ಕೂಗಾಡಿದ್ದಾಳೆ. ನೀವು ಈ ತನಕ ತೋರಿಸಿದಂಥ ನ್ಯೂಸ್ ಎಲ್ಲ ರಾಂಗು. ಹೊರಬರ್ತಾ ಇದ್ದಂತೆ ಮಾಧ್ಯಮದ ಮೇಲೆ ಕೂಗಾಟವನ್ನು ಮಾಡಿರೋದು. ಮೆಡಿಕಲ್ ಟೆಸ್ಟ್ ವೇಳೆ ಬುರ್ಕಾವನ್ನು ತೆಗೆಸಿದ್ದಾರೆ. ಬುರ್ಕಾವನ್ನು ಧರಿಸ್ಕೊಂಡು ವಿಚಾರಣೆಯನ್ನು ಎದುರಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಇಲ್ಲಿ ತೆಲುಗು ನಟಿ ಹೇಮಾ. ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಕೆ ಏನು ರೇವ್ ಪಾರ್ಟಿ ನಡೆದಂಥ ಸ್ಥಳದಲ್ಲಿ ಫಾರ್ಮ್ ಹೌಸ್ ಇದೆಯಲ್ಲ, ಇಲ್ಲೇ ಹೈಡ್ರಾಮವನ್ನು ಮಾಡಿದವಳು. ಬರೀ ಚಿತ್ರದಲ್ಲಿ ನಟಿಸೋದು ಮಾತ್ರ ಅಲ್ಲ, ಸೀರಿಯಲ್ಗಳಲ್ಲಿ ನಟನೆ ಮಾಡೋದು ಮಾತ್ರ ಅಲ್ಲ, ಫಿಲ್ಮ್ಗಳಲ್ಲಿ ನಟನೆ ಮಾಡೋದು ಮಾತ್ರ ಅಲ್ಲ, ನೈಜ ಜೀವನದಲ್ಲೂ ಈಕೆ ನಟನೆ ಮಾಡಿದ್ಲು. ರೇವ್ ಪಾರ್ಟಿ ನಡೆದಂಥ ಏನು ಫಾರ್ಮ್ ಹೌಸ್ ಇತ್ತಲ್ಲ, ಅಲ್ಲಿಂದ ಪೊಲೀಸರ ಹತ್ರ ಈಕೆ ಪರ್ಮಿಷನ್ನ ತಗೊಂಡು ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳ್ಕೊಂಡು ಬಂದು ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ಲು. ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹರಿಬಿಟ್ಟಿದ್ದು, ನಾನು ಬೆಂಗಳೂರಿಗೆ ಹೋಗಿಲ್ಲ, ನಾನು ಹೈದರಾಬಾದಲ್ಲೇ ಇದ್ದೀನಿ, ಹೈದರಾಬಾದಲ್ಲಿ ಚಿಲ್ ಮಾಡ್ತಾ ಇದ್ದೀನಿ ಅಂತ ಆಕೆ ಹೇಳಿದ್ಲು. ಇದು ಸುಳ್ಳು. ಅಧಿಕಾರಿಗಳ ತನಿಖೆಯಲ್ಲೂ ಕೂಡ ಇದು ಗೊತ್ತಾಗಿತ್ತು. ಸದ್ಯ ಈಗ ಮತ್ತೆ ವಿಚಾರಣೆಗೆ ಈಕೆ ಹಾಜರಾದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ರೇಗಾಡುವಂಥ ಕೆಲಸವನ್ನು ಕೂಡ ಈಕೆ ಮಾಡಿದ್ದಾಳೆ. ಇನ್ನೊಂದು ಕಡೆಯಲ್ಲಿ ಆ ಪಾರ್ಟಿ ನಡೆದಂಥ ದಿನ ಸಿಸಿಬಿ ಅಧಿಕಾರಿಗಳೇನು ದಾಳಿ ಮಾಡಿದ ದಿನಗಳ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬರ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಆ ಮಾದಕ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು. ಇನ್ನೊಂದು ಕಡೆಯಲ್ಲಿ ವೈಟ್ ಶರ್ಟ್ ಹಾಕೊಂಡು ಏನು ಮಾತನಾಡ್ತಾ ಇರುವಂಥ ಮಹಿಳೆ ಇದ್ದಾರಲ್ಲ, ಈಕೆ ತೆಲುಗು ನಟಿ ಹೇಮಾ. ಈಕೆ ಮಾಡಿದಂಥ ವಿಡಿಯೋ ಅದು ತನ್ನ ಅಭಿಮಾನಿಗಳಿಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸಂದೇಶವನ್ನು ಕೊಟ್ಟಂಥ ವಿಡಿಯೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಆಕೆ ವಿಚಾರಣೆಯನ್ನು ಎದುರಿಸಿದ್ದು ಕೂಡ ಗಮನಿಸ್ತಾ ಇದ್ದೀರಾ. ಪಾರ್ಟಿ ಮುಗಿಸ್ಕೊಂಡು ಯಾವ ರೀತಿಯಾಗಿ ಓಡ್ತಾ ಇದ್ದಾರೆ ನೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.